ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಆರೋಗ್ಯಕ್ಕೆ ಯೋಗ ಸಂಜೀವಿನಿ ಇದ್ದಂತೆ ಅಂತ ಶಾಸಕ ಭೈರತಿ ಬಸವರಾಜ್ ತಿಳಿಸಿದರು. ಕೆಆರ್ಪುರ ಸಮೀಪದ ಎನ್ಆರ್ಐ ಬಡಾವಣೆಯಲ್ಲಿ ಎನ್ಆರ್ಐ ಬಡಾವಣೆ 2ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಪ್ರತಿಯೊಬ್ಬರು ದಿನಕ್ಕೆ 1 ಗಂಟೆ ಯೋಗ ವ್ಯಾಯಾಮದಲ್ಲಿ ತಲ್ಲೀನರಾದರೆ ಯಾವುದೇ ರೋಗಗಳು ಮನುಷ್ಯನ ಬಳಿ ಸುಳಿಯೋದಿಲ್ಲ ಅಂತ ಹೇಳಿದರು. ದೇಶದಾದ್ಯಂತ ಯೋಗ ದಿನಾಚರಣೆ ನಡೀತಾ ಇದ್ದು, ಇದಕ್ಕೆ ಮೋದಿ ಅವರು ನೀಡಿರುವ ಪ್ರೇರಣೆಯಾಗಿದೆ. ಮೋದಿ ಅವರು ವಿಶ್ವ ಕಂಡ ಅಪ್ರತಿಮ ನಾಯಕ ಅಂತ ಹೇಳಿದರು. ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷ ಶಿವಪ್ಪ, ಮುಖಂಡರಾದ ಕಲ್ಕೆರೆ ಕೃಷ್ಣಮೂರ್ತಿ, ಆಂದೋಣಿ ಸ್ವಾಮಿ, ಎಸ್ಎಲ್ವಿ ಶೇಖರ್, ಯೋಗ ಶಿಕ್ಷಕ ರವಿಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮಗೆ ಸ್ಫೂರ್ತಿ ಅಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು. ಅವರು ಅಮೇರಿಕಾ ಅಂತ ದೇಶದಲ್ಲಿ ಹೋಗಿ ಅಲ್ಲಿ ಈ ಯೋಗದ ದಿನವನ್ನು ಉದ್ಘಾಟನೆಯನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಈ ಯೋಗದ ಒಂದು ವಸ್ತು ಏನು ಅದರ ಪ್ರತಿಕ್ರಿಯೆಯನ್ನು ಎಲ್ಲ ಅಲ್ಲಿ ಮಾಹಿತಿಯನ್ನು ತಿಳಿಸೋದಕ್ಕೆ ಇದು ಇಡೀ ದೇಶಾದ್ಯಂತ ಎಲ್ಲ ಪ್ರಪಂಚಾದ್ಯಂತ ಯೋಗ ದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲಿ ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡಿ ಇಲ್ಲಿ ನನ್ನನ್ನು ಬರಬೇಕಂದಾಗ ಭಾಳ ಸಂತೋಷದಿಂದ ಬಂದು ಇದನ್ನು ತಿಳಿಸುವ ಮುಖೇನ ನಾವು ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿ ಉದ್ಘಾಟನೆಯನ್ನು ಮಾಡಿ ನಿಮ್ಮೆಲ್ಲರ ಜೊತೆ ಕೂಡ ಕೆಲವು ನಿಮಿಷಗಳ ಕಾಲ ಕೆಲವು ಆಸನಗಳನ್ನು ಕೂಡ ಮಾಡಲಿಕ್ಕೆ ನಮ್ಮ ರವಿ ಅವರು ನಮಗೆ ಅನುವು ಮಾಡಿಕೊಟ್ರು. ನಾನು ವಿಶೇಷವಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಅಂತ ಮುಂದಿನ ವರ್ಷ ಇದನ್ನು ಇನ್ನೂ ವಿಜೃಂಭಣೆಯಾಗಿ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಮಾತನಾಡಿ, ಯೋಗ ನಮ್ಮ ಆರೋಗ್ಯಕ್ಕೆ ಭಾಳ ಮುಖ್ಯವಾದಂಥ ಒಂದು ಸಂಜೀವಿನಿ. ಇಂಥ ಒಂದು ಯೋಗದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಇವತ್ತು ನಮ್ಮ ಆರೋಗ್ಯ ಭಾಳ ಮುಖ್ಯ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಪರಿಸರ ಇಲ್ಲ ಒಂದು ಕಡೆ ಮಾಲಿನ್ಯ ಉಪಮಾಲ್ಯ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲವನ್ನೂ ಕೂಡ ತಡಿಬೇಕಾದ್ರೆ ಯೋಗ ನಮಗೆ ಭಾಳ ಮುಖ್ಯ. ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಗದಲ್ಲಿ ಭಾಗವಹಿಸಬೇಕು. ಒಬ್ಬ ವಿದ್ಯಾರ್ಥಿಗಳು ಕೂಡ ಯೋಗದಲ್ಲಿ ನಾವು ನಿರತರಾಗಬೇಕು ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯೋಗ ದಿನದ ಶುಭಾಶಯಗಳು ತಿಳಿಸಿ, ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವಿಶೇಷವಾದಂಥ ನಮಸ್ಕಾರಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದಕ್ಕೆ ಮುಂಚೆ ನಾನು ನಮ್ಮ ಏನು NRI ಬಡಾವಣೆಯ ಈ ಅನೇಕ ಬಡಾವಣೆಯ ಎಲ್ಲ ಅಸೋಸಿಯೇಷನ್ನ ಪ್ರಮುಖರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ಭಾಗದಲ್ಲಿ ನಾವು ಪ್ರತಿ ವರ್ಷ ಕಾಲೇಜ್ ಗ್ರೌಂಡಲ್ಲಿ ಮಾಡ್ತಾಯಿದ್ವಿ. ಈ ಸರಿ ಈ ಒಂದು ಜಾಗದಲ್ಲಿ ಮಾಡಿ ಎಲ್ಲರನ್ನೂ ಕೂಡ ಕರೆದು ನಮ್ಮ ವಿದ್ಯಾರ್ಥಿನಿಯರನ್ನ ಎಲ್ಲರೂ ಕೂಡ ಕೊಡೋದು, ನಮ್ಮನ್ನೆಲ್ಲ ಕರೆದು ಈ ಯೋಗದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ವಿಶೇಷವಾಗಿ ನಿಮಗೂ ಕೂಡ ಒಂದು ಧನ್ಯವಾದಗಳು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.